ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಗುರುವಾರ ದಿನ ಮಗು, ಇದು ಕೊನೆಯ ಅವಕಾಶ. ನಿನ್ನ ಸಾಯಿ ಅಂಗಿ ಮುಟ್ಟಿ ನೋಡಿ. ನಿನ್ನ ಕಣ್ಣೀರಿಗೆ ಕಾರಣ ಯಾರೋ ಹೇಳುತ್ತೀನಿ, ಹುಷಾರಾಗಿ ಇರಿ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇವತ್ತಿನ ದಿನ ಗುರುವಾರ ದಿನ ಸಾಯಿಯಪ್ಪ ಹೇಳ್ತಾ ಇರುವಂಥ ಸಂದೇಶವನ್ನು ಶ್ರದ್ಧೆ ಭಕ್ತಿಯಿಂದ ಕೇಳಿಸ್ಕೊಳ್ಳಿ. ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಸಾಯಿ ಹಾಕ್ಕೊಂಡಿರುವಂಥ ಅಂಗಿನ ಮುಟ್ಟಿ ನೋಡಿ. ಯಾಕಂದರೆ ಸಾಯಿಯಪ್ಪ ಹಾಕ್ಕೊಂಡು ಬಿಟ್ಟಿರೋ ಅಂಥ ಅಂಗಿ ಅದು. ಇದು ನಾವು ಇವತ್ತು ಕಣ್ತುಂಬ ನೋಡ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಅದು ನಮ್ಮ ಅದೃಷ್ಟ ಅಂತ ಹೇಳಬೇಕು. ನಾವು ಶಿರಡಿಗೆ ಹೋದಾಗ ಸಾಯಿಯಪ್ಪ ಏನೇನು ವಸ್ತುಗಳು ಉಪಯೋಗಿಸಿದ್ದಾರೋ ಅದೆಲ್ಲ ಕೂಡ ಮ್ಯೂಸಿಯಮ್ಮಲ್ಲಿ ಇಟ್ಟಿದ್ದಾರೆ. ಅದನ್ನು ನಾವು ನೋಡ್ಕೊಂಡು ಬರ್ಬೋದು. ಅದರಲ್ಲಿ ಎಲ್ಲ ವಸ್ತುಗಳು ನಿಜವಾಗ್ಲೂ ಈಗಿನ ಕಾಲ ಮಕ್ಕಳಿಗೆ ತುಂಬ ವಿಚಿತ್ರವಾಗಿ ಕಾಣಿಸುತ್ತೆ. ಇಂಥ ವಸ್ತುಗಳಲ್ಲಿ ಸಾಯಿಯಪ್ಪ ಹಾಕ್ಕೊಂಡಿರುವಂಥ ಅಂಗಿ ಕೂಡ ಒಂದು ಅಲ್ವಾ. ಇವತ್ತು ಅಂಥ ಅಂಗಿನ ನಾವು ಸಾಯಿ ಮೇಲೆ ನಂಬಿಕೆಯಿಂದ ಮುಟ್ಟಿದ್ದೀವಿ. ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಸಾಯಿಯಪ್ಪ ಇವತ್ತು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇವತ್ತು ಸಾಯಿ ಅಂಗಿನ ಯಾರು ಮುಡ್ತಾರೋ ಅವರ ಜೀವನದಲ್ಲಿ ಕಣ್ಣೀರಿಗೆ ಕಾರಣ ಯಾರು ಆಗಿರ್ತಾರೋ ಅವರಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಸಾಯಿಯಪ್ಪ ಇವತ್ತು ಸಂದೇಶವನ್ನು ಹೇಳ್ತಾ ಇದ್ದಾರೆ. ಯಾರು ನಿನ್ನ ಕೈ ಬಿಟ್ಟರೂ ನಿನ್ನಲ್ಲಿ ಇರುವ ಒಳ್ಳೆಯತನ ನಿನ್ನನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ. ಮಗು, ಬಿದ್ದವರನ್ನು ಕಂಡು ನಗಬೇಡ, ಬಡತನದಲ್ಲಿ ಇರೋದನ್ನು ಕಂಡು ತಿರಸ್ಕರಿಸಬೇಡ, ಹಸಿದವರನ್ನು ಕಂಡು ಕಾಣದಂತೆ ಇರಬೇಡ, ನಾ ಕಾಲಚಕ್ರದೊಳಗೆ ಇದ್ದೀನಿ ಅನ್ನೋದು ಮರೆಯಬೇಡ. ಅದಕ್ಕೆ ಅದು ನೀವೇನೇ ಮಾಡಿದ್ರೂ ಕೂಡ ತಿರುಗಿ ನಿಮ್ಮ ಮುಂದಕ್ಕೆ ವಾಪಸ್ ಬರುತ್ತೆ ಅಂತ ತಿಳ್ಕೋಬೇಕು. ಮಗು, ಕಣ್ಣಿಗೆ ಕಾಣೋದೆಲ್ಲ ಸತ್ಯವಲ್ಲ. ಕೋಪದಲ್ಲಿ ಮಾತನಾಡುವವರೆಲ್ಲರೂ ಕೆಟ್ಟವರಲ್ಲ. ಕೆಲವೊಬ್ರು ನಿಮಗೆ ನೋಡಿದ ತಕ್ಷಣ ಇಷ್ಟವಾದಂತೆ ಮಾತಾಡಿಸ್ತಾರೆ. ಆದರೆ ನಿಮ್ಮ ಜೀವನ ಯಾವಾಗಲೂ ಸಂತೋಷವಾಗಿರಬೇಕು ಅಂತ ನಿಮಗೆ ಯಾವಾಗಲೂ ಬೈತಾ ಇರ್ತಾರೆ. ಯಾಕಂದರೆ ನೀವು ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂತ. ನಿಮ್ಮ ಒಳ್ಳೆಯಗೋಸ್ಕರನೇ ಅವರು ಹೇಳೋದು. ಕರ್ಮದ ಏಟು ತುಂಬ ಭಯಂಕರವಾಗಿ ಇರುತ್ತದೆ. ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೋ ಎಂದು ನಮಗೆ ತಿಳಿಯೋದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಭಿಕ್ಷೆ ಬೇಡಬೇಕಾಗುತ್ತದೆ. ಆದ್ರಿಂದ ಯಾರೊಂದಿಗಾದರೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬೇಡಿ. ಜೀವನ ಒಂದು ಆಟ, ಅದರಲ್ಲಿ ನೀವು ದೇವರು ಹೇಳದಂಗೆ ಮಾಡಬೇಕು. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ. ಮಗು, ನಿಮ್ಮ ಜೀವನದಲ್ಲಿ ಇದುವರೆಗೂ ಏನು ಕಳ್ಕೊಂಡಿರ್ತೀಯೋ ಅದು ತಿರುಗಿ ನಿಮಗೆ ವಾಪಸ್ ಬರುತ್ತೆ. ನೀನು ಕಷ್ಟಪಟ್ಟು ದುಡಿದಿರೋಂಥ ದುಡ್ಡು ಅಥವಾ ಚಿನ್ನ ಏನೇ ಆಗಿರಲಿ ತಿರುಗಿ ಅದು ಬಂದೇ ಬರುತ್ತದೆ. ಕಷ್ಟಪಟ್ಟು ದುಡ್ದಿರೋದು ಯಾವತ್ತೂ ನಿಮ್ಮಿಂದ ದೂರ ಆಗಲ್ಲ. ಮಗು, ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರೋನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡೋನು ಅವರಿದ್ದಾರೆ. ನೀವು ಚಿಂತೆ ಮಾಡಬೇಡಿ ಮಗು. ಜೀವನ ಯಾವಾಗಲೂ ಒಂದು ಪಾಠ ಕಲಿಸುತ್ತದೆ. ಅದರಿಂದ ನಿಮಗೆ ತುಂಬ ಅನುಭವ ಆಗುತ್ತದೆ. ಅದು ನಿಮ್ಮ ಜೀವನಕ್ಕೆ ಒಳ್ಳೆಯದೇ ಮಾಡುತ್ತದೆ. ಯಾವತ್ತೂ ಸಿಟ್ಟು ಮಾಡ್ಕೋಬಾರದು. ಸಿಟ್ಟು ಯಾವಾಗಲೂ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತದೆ. ಅದಕ್ಕೆ ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ಒಳ್ಳೆಯವು ಹಾಗೆ ಮಾಡುತ್ತದೆ. ನೀವು ಯಾರು ಏನೇ ಅಂದರೂ ಕೂಡ ತಲೆ ಕೆಡಿಸ್ಕೋಬಾರದು. ಮಗು, ಇನ್ನೊಬ್ಬರ ಬದುಕಲ್ಲಿ ಇಣುಕಿ ನೋಡ್ತಾ ಇನ್ನೊಬ್ಬರ ಸಂಸಾರ ಬಗ್ಗೆ ಮಾತನಾಡುತ್ತಾ ಕಾಲಹರಣ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಕೊಳೆತು ನಾರುತ್ತಿರುವಾಗ ಹೊಲಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಿ. ಕಂಡವರ ಮನೆಯ ಕತೆ ಕೇಳಿ ನೀವು ಏನು ಸಾಧಿಸಲು ಸಾಧ್ಯವಿಲ್ಲ. ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು ಬುದ್ಧಿ ಕಲಿಸಲು ಅಧಿಕಾರ ಇಲ್ಲ. ಪ್ರತಿ ಜೀವಿಗೂ ಹುಟ್ಟು ಸಾವು ಕಷ್ಟ ಸುಖ ನೋವು ಸಂಕಷ್ಟಗಳಿಗೆ ಹಣೆ ಬರಹ ಕಾರಣ.
ಕಾಲಚಕ್ರದೊಳಗೆ ಯಾರನ್ನ ಮೇಲೆ ಎತ್ತಬೇಕು, ಯಾರನ್ನು ಪಾತಾಳಕ್ಕೆ ತುಳಿಯಬೇಕು ಕಾಲ ನಿರ್ಣಯ ಮಾಡುತ್ತದೆ. ಹಾವು ಅರಣ್ಯದಲ್ಲಿ ಇರಬೇಕು, ಹದ್ದು ಆಕಾಶದಲ್ಲಿ ಇರಬೇಕು. ಮನುಷ್ಯ ಸತ್ಯ, ಧರ್ಮ, ಸ್ವಂತ ಬುದ್ಧಿಯಿಂದ ನಡೆಯಬೇಕು. ಅದಲು ಬದಲು ಆದರೆ ನಿಮ್ಮ ವಂಶ ಸರ್ವನಾಶನವಾಗುತ್ತದೆ. ಇದನ್ನು ನೀವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೋಬೇಕು. ಮಗು, ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕು. ಜೀವನ ಪ್ರತಿಯೊಬ್ಬರಿಗೂ ಒಂದು ರೀತಿಯಲ್ಲಿರುತ್ತೆ. ಅವರು ಮಾಡಿಕೊಂಡಿರೋದು ಅವರಿಗೆ ಇರುತ್ತದೆ. ಒಂದು ಕಾಲು ಮುಂದೆ, ಇನ್ನೊಂದು ಕಾಲು ಹಿಂದೆ. ಮುಂದಿನ ಕಾಲಿಗೆ ಗರ್ವವಿಲ್ಲ, ಹಿಂದಿನ ಕಾಲಿಗೆ ಬೇಜಾರಿಲ್ಲ. ಯಾಕಂದರೆ ಅವುಗಳಿಗೆ ಗೊತ್ತು ಇದು ಕ್ಷಣಾರ್ಧದಲ್ಲಿ ಬದಲಾಗುವುದು ಇದೆ ಅಂತ. ಜೀವನವು ಹೀಗೆ ಯಾವಾಗಲೂ ಸ್ಥಿರವಾಗಿರೋದಿಲ್ಲ. ಪ್ರತಿ ಕ್ಷಣವೂ ಬದಲಾಯಿಸೋದು ಆ ಭಗವಂತ. ನಮ್ಮ ಜೀವನ ಹೀಗೆ ಇರುತ್ತದೆ ಅಂತ ನಮಗೂ ಗೊತ್ತಿರಲ್ಲ. ಆದರೆ ನಾವು ಯಾವಾಗಲೂ ಧರ್ಮವಾಗಿ ನಡೆಸ್ಕೋಬೇಕು. ಶ್ರದ್ಧೆ ಸಬೂರಿಯಿಂದ ಜೀವನದಲ್ಲಿ ಏನೇ ಬಂದರೂ ಕೂಡ ಅದನ್ನು ತಾಳ್ಮೆಯಿಂದ ಅನುಭವಿಸಲೇಬೇಕು. ಅನ್ಯಯ ದುಃಖಕ್ಕೆ ಕಾರಣವಾಗುವ ಮುನ್ನ ಒಮ್ಮೆ ಯೋಚಿಸಿ. ಯಾಕಂದರೆ ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಸಿದುಕೊಂಡ ಕರ್ಮಫಲ ಘೋರವಾಗಿರುತ್ತದೆ. ಅದು ಶ್ರೀಕೃಷ್ಣ ಪರಮಾತ್ಮನೇ ನಮಗೆ ಹೇಳಿದ್ದಾರೆ. ಅದನ್ನು ಯಾವಾಗಲೂ ನೆನಪಿಟ್ಕೋಬೇಕು. ಮಗು, ಒಂದು ಮಾತು, ನಿನ್ನ ಕಣ್ಣೀರನ್ನು ಯಾರು ಗಮನಿಸೋದಿಲ್ಲ, ನಿನ್ನ ನೋವನ್ನು ಯಾರು ಗುರ್ತಿಸೋದಿಲ್ಲ, ನಿನ್ನ ಕಷ್ಟಗಳನ್ನು ಯಾರು ತೀರಿಸೋದಿಲ್ಲ. ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮುಂದೆ ಇರುತ್ತಾರೆ. ಇದುವೇ ನಿಜವಾದ ಜೀವನ. ಈ ಜನಗಳಿಗೆ, ಈ ಜೀವನಕ್ಕೆ ಹೆದರಬೇಡ. ಹೆದರೋದಾದರೆ ನಿನ್ನ ಆತ್ಮಸಾಕ್ಷಿಗೆ ಮಾತ್ರ ಹೆದರಬೇಕು. ಕಷ್ಟ ಅಂತೆ ಹೋದರೆ ಯಾರು ಸಹಾಯ ಮಾಡಲ್ಲ, ಇಷ್ಟ ಅಂತ ಹೇಳಿದ್ರೆ ಯಾರು ಪ್ರೀತಿ ತೋರಿಸಿಲ್ಲ. ಅದಕ್ಕೆ ಹೇಳೋದು ಕಷ್ಟನ ತೋರಿಸಿಕೊಳ್ಳಬಾರದು, ಇಷ್ಟನ ಹೇಳಿಕೊಳ್ಳಬಾರದು. ಕಷ್ಟಕ್ಕೆ ಕರುಣೆಯೇ ಇಲ್ಲ, ಇಷ್ಟಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಯಾವಾಗಲೂ ಯಾರ ಮುಂದೆ ಏನು ಹೇಳ್ಕೊಳ್ಳೋಕ್ಕೆ ಹೋಗಬೇಡ. ನಿನಗೆ ಈ ಸಾಯಿ ಇದ್ದಾರೆ. ಸಾಯಿ ಮುಂದೆ ನಿನ್ನ ಸಮಸ್ಯೆಗಳು ಹೇಳಿ, ನಿನಗೆ ಯಾವತ್ತೂ ಸಾಯಿ ಒಂದು ಉತ್ತರ ಕೊಡ್ತಾರೆ. ನಿಮ್ಮ ಕಷ್ಟಗಳಿಗೆ ಒಂದು ದಾರಿ ಸಿಗುತ್ತದೆ. ಇವತ್ತು ಇಲ್ಲ ಅಂದರೆ ನಾಳೆ ಸಿಗುತ್ತದೆ. ಸ್ವಲ್ಪ ತಾಳ್ಮೆಯಿಂದ ನೀವು ಸಾಯಿಯಪ್ಪ ಹೇಳೋದನ್ನು ಕೇಳಿ. ಬೇರೊಬ್ಬರ ಬದುಕನ್ನು ಅಳುವ ಆಸೆ ಮತ್ತು ಸಾಹಸ ನಿನಗೇಕೆ ಹೇಳಿ? ಮಗು, ಕಣ್ಣು ಇಡೀ ಜಗತ್ತನ್ನೇ ನೋಡುತ್ತದೆ, ಆದರೆ ತನ್ನೊಳಗೆ ಬಿದ್ದ ಸಣ್ಣ ಧೂಳಿನ ಕಣವನ್ನು ನೋಡಲಾರದು. ಹಾಗೆಯೇ ಮನುಷ್ಯ ಬೇರೆಯವರ ತಪ್ಪನ್ನು ಗುರುತಿಸುವನು, ತನ್ನೊಳಗಿರುವ ತಪ್ಪುಗಳನ್ನು ಗುರುತಿಸಲಾರನು. ನೀನು ಯಾವಾಗಲೂ ಅಂಥ ತಪ್ಪು ಯಾವತ್ತೂ ಮಾಡಬೇಡ. ಯಾರು ಏನು ಕೆಲಸ ಯಾವತ್ತು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು ದೈವ ನಿರ್ಣಯ. ಅದನ್ನು ನೀವು ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಮಗು, ಇವತ್ತು ನಿನಗೋಸ್ಕರ ಸಾಯಿಯಪ್ಪ ಇಂಥ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇದು ನಿನ್ನ ಜೀವನದಲ್ಲಿ ಏನಾದರೂ ಚಿಕ್ಕ ತಪ್ಪುಗಳು ಮಾಡ್ತಾ ಇದ್ರೆ ಅದನ್ನ ಇವತ್ತಿಂದ ಸರಿ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸಿ. ಇದು ಇವತ್ತು ಸಾಯಿಯಪ್ಪ ಹೇಳ್ತಾ ಇರೋಂಥ ಒಳ್ಳೆಯ ಸಂದೇಶ. ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.